ओम मेधाम इंद्रो दधाति मेधाम देवी सरस्वती मेधाम में अश्विना उभावा धत्ताम पुष्करस्रजा नारायणाय विद्महे वासुदेवाय धीमहि तन्नो विष्णुः प्रचोदयात् श्री गुरुभ्यो नमः हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಲಾಭಕರ ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಭಗವಂತ ಈ ಭೌತಿಕ ಶರೀರವನ್ನು ಆತ್ಮದ ಜೊತೆಗೆ ಮಿಲನ ಮಾಡಿ ಭೂಮಿಗೆ ಕಳಿಸಿದ್ದಾನೆ. ಹಾಗಿದ್ದಾಗ ಪಾಪ ಪುಣ್ಯಗಳನ್ನು ಲೆಕ್ಕಾಚಾರಗಳನ್ನು ಮಾಡೋದಕ್ಕೆ ಒಂದು ವರ್ಗವನ್ನೇ ಸೃಷ್ಟಿ ಮಾಡಿಟ್ಟಿದ್ದಾನೆ ಭಗವಂತ. ಪಾಪ ಪುಣ್ಯ ಎರಡಕ್ಕೂ ಸಮಾನವಾಗಿರ್ತಕ್ಕಂಥ ಶಕ್ತಿ ಕೊಡುವಂಥದ್ದು ಯಾರು ಅಂದರೆ ಶನಿ ಪರಮಾತ್ಮ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ, ಮಾರ್ಚ್ ತಿಂಗಳಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳು 28ನೇ ತಾರೀಕು 2025 ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ 6ನೇ ಮನೆಯಲ್ಲಿದ್ದಂಥ ಶನಿ 7ನೇ ಮನೆಗೆ ಬರ್ತಾ ಇದ್ದಾರೆ ಕನ್ಯಾ ರಾಶಿಯವರಿಗೆ. 7ನೇ ಮನೆಗೆ ಬಂದರೆ ಕಂಟಕ ಶನಿ ಎನ್ನುವಂತಹ ಪ್ರಭಾವ. ಬಟ್ ಈ ಕಂಟಕ ಶನಿ ದೊಡ್ಡ ಪ್ರಮಾಣದ ಸಮಸ್ಯೆ ಇಲ್ಲ. ಅಷ್ಟಮ ಶನಿನೋ ಅರ್ಧಾಷ್ಟಮನೋ ಸಾಡೆ ಸಾತಿನೋ ಈ ಥರದ ಸಂಬಂಧಪಟ್ಟಂಥ ಕಷ್ಟವನ್ನು ಕೊಡುವಂಥ ಶನಿ ಇಲ್ಲ. ಕಂಟಕ ಶನಿ ಅಂದರೆ ಎಚ್ಚರಿಕೆ ಅಂತ ಹೇಳ್ತೀವಿ ನಮ್ಮಲ್ಲಿ. ಹಾಗಾಗಿ ನಿಮ್ಗೆ ಶನಿ ಇದೆ ಅಂತ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಸರಿ, ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಏನು ಅಂತಂದರೆ ಒಂದೇ ಒಂದು ಬದಲಾವಣೆ ಇದೆ. ಕನ್ಯಾ ರಾಶಿಯವರಿಗೆ ಲಾಭಸ್ಥಾನಕ್ಕೆ, ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಕುಜ ಬರ್ತಾ ಇದ್ದಾರೆ. ಅದು ಕೂಡ 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು. ಅದು ಬಿಟ್ಟರೆ ಬೇರೆ ಯಾವುದು ಗ್ರಹಗಳ ಬದಲಾವಣೆ ಈ ತಿಂಗಳಲ್ಲಿ ನಾವು ಕಾಣೋದಿಲ್ಲ. ಮಾಮೂಲಿ ಸೂರ್ಯನ ಬದಲಾವಣೆಗಳಾಗುವಂಥದ್ದು ನಾವು ಪ್ರತಿ ತಿಂಗಳು ನೋಡಬಹುದು. ಸರಿ, ಹಾಗಿದ್ದಾಗ ಇದೇ ತಿಂಗಳು 6ನೇ ತಾರೀಕು ರಾಮನವಮಿ ಇದೆ, 8ನೇ ತಾರೀಕು ಶುಕ್ರ ಜಯಂತಿ ಇದೆ, 12ನೇ ತಾರೀಕು ಬೆಂಗಳೂರು ಕರಗ ವಿಶೇಷ ಮಹೋತ್ಸವ ಇದೆ. ಇದೆಲ್ಲದರಲ್ಲೂ ಕೂಡ ನೀವು ಪಾಲ್ಗೊಳ್ಬೇಕು. ಹಬ್ಬ ಅಲ್ವಾ, ನಾವು ಆಚರಣೆ ಮಾಡಲೇಬೇಕು. ಸರಿ, ಹಾಗಾದರೆ ಕನ್ಯಾ ರಾಶಿಗೆ ಕಂಟಕ ಶನಿ ಬರ್ತಾ ಇದೆ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಮಾಸ ಭವಿಷ್ಯದಲ್ಲಿ ಏಪ್ರಿಲ್ ತಿಂಗಳು ತುಂಬ ಚೆನ್ನಾಗಿದೆ, ಗುರುಬಲ ಇದೆ, ಏನು ತೊಂದರೆ ಇಲ್ಲ, ಪರಿವರ್ತನಾ ಯೋಗ ಇದೆ, ಶುಕ್ರ ಉಚ್ಚ ಸ್ಥಾನ, ಬುಧ ನಿಮ್ಮ ಲಗ್ನ ರಾಶಿಯಾಧಿಪತಿ ನೀಚಭಂಗ ರಾಜಯೋಗದಲ್ಲಿದ್ದಾರೆ, ಷಷ್ಠಗ್ರಹ ಕೂಟ, ಪಂಚಗ್ರಹ ಕೂಟ ಅದೆಲ್ಲ ಈ ತಿಂಗಳು ಏರ್ಪಡ್ತಾ ಇದೆ. ಓವರಾಲ್ ನೋಡಿದಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ, ನೆಗೆಟಿವಿಟಿ ಇಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಹೇಗಿದೆ ಏಪ್ರಿಲ್ ತಿಂಗಳು? ಸ್ವಲ್ಪ ಪ್ರಬುದ್ಧಮಾನವಾದಂಥ ಬುದ್ಧಿ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗುತ್ತೆ. ವಾಹನದ ಸೌಖ್ಯ ಪ್ರಾಪ್ತಿ, ನೂತನ ವಾಹನ ಯೋಗ ಪ್ರಾಪ್ತಿ, ಸದಾ ಸಂತೋಷಗಳು, ಶತ್ರುಗಳನ್ನು ಗೆಲ್ಲುವಂಥವರಾಗ್ತೀರಾ ಕನ್ಯಾ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ. ಇನ್ನು ಸ್ತ್ರೀಯರಿಂದ ಪುರುಷರಿಗೆ ಲಾಭ, ಪುರುಷರಿಂದ ಸ್ತ್ರೀಯರಿಗೆ ಲಾಭ, ಪರಸ್ಪರ ಇಂಟರ್ಚೇಂಜ್ ಆಗುತ್ತೆ ಲಾಭಗಳು, ಬಂಧುಗಳಿಂದ ಗೌರವ ಹೆಚ್ಚಾಗುತ್ತೆ, ಶತ್ರುತ್ವ ದೂರ ಆಗುತ್ತೆ, ವರ್ತಕರ ಸ್ನೇಹ ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿ ನೀವೇನಾದರೂ ಇದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ದರೆ ಸ್ನೇಹ ಬಾಂಧವ್ಯ ಹೆಚ್ಚಾಗುತ್ತೆ. ಜೊತೆಗೆ ಸಹೋದರಿಯರು ನಿಮಗೆ ಸಪೋರ್ಟನ್ನು ಕೊಡ್ತಾರೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಮಾಸ, ಅತ್ಯಂತ ಅದ್ಭುತ ಮಾಸ. ಸರ್ಕಾರಿ ಅಧಿಕಾರಿಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ, ಉತ್ತಮವಾದ ಸ್ನೇಹ ಸಂಬಂಧ ಇರುತ್ತೆ, ಸರ್ಕಾರ ಉದ್ಯೋಗದಲ್ಲಿ ಪ್ರಶಂಸೆ ಗೌರವ ಪ್ರಾಪ್ತಿಯಾಗುತ್ತೆ. ಒಂದು ಸ್ವಲ್ಪ ಬದಲಾವಣೆ ಆಗಿ ಶುಭ ಕಡೆಗೆ ಅಂದರೆ ಪಾಸಿಟಿವ್ ಕಡೆಗೆ ಹೋಗ್ತೀರಾ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಾ, ಒಳ್ಳೆಯವರ ಸಹವಾಸ ಮಾಡ್ತೀರಾ, ಸಾಧಾರಣವಾದ ಜೀವನವನ್ನು ಪಡಿತೀರಾ. ಖರ್ಚು ಜಾಸ್ತಿ ಮಾಡಬೇಡಿ, ಸ್ವಲ್ಪ ಕಂಜೂಸ್ತನವನ್ನು ಮಾಡಿ, ತುಂಬ ಇಂಪಾರ್ಟೆಂಟು. ಮೇಲಧಿಕಾರಿಗಳೊಡನೆ ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ, ಕೆಟ್ಟ ಗುಣಗಳು ನಿಮ್ಮಿಂದ ದೂರ ಆಗುತ್ತೆ. ಕಂಟಕ ಶನಿ ಬಂದರೆ ನಿಮಗೆ ಶನಿಯಿಂದ ಕೆಟ್ಟದಲ್ಲ, ನಿಮಗಿರ್ತಕ್ಕಂಥ ಕೆಟ್ಟ ಅಭ್ಯಾಸನ ದೂರ ಮಾಡ್ತಾನೆ. ಜನರಲ್ಲಿ ವಿರೋಧಗಳನ್ನು ದೂರ ಮಾಡ್ಕೋತೀರಾ, ಒಳ್ಳೆಯ ಗೌರವ ಸಂಪಾದನೆ ಮಾಡ್ಕೋತೀರಾ, ಹಿರಿಯರ ಆಶೀರ್ವಾದ ತಗೋತೀರಾ. ಹಣಕಾಸಿನ ವಿಚಾರದಲ್ಲಿ ಆದಷ್ಟು ಫಸ್ಟ್ ಸರ್ಕಲ್ ಮತ್ತು ಸ್ನೇಹಿತರು ಈ ವಿಚಾರದಲ್ಲಿ ಯಾವುದೂ ಕೂಡ ನೀವು ಒಪ್ಕೊಳ್ಳೋಕೆ ಹೋಗಬೇಡಿ, ಅಷ್ಟೊಂದೇನು ಉತ್ತಮ ಇಲ್ಲ. ಸದೃಢವಾದ ಆರೋಗ್ಯವನ್ನು ಪಡ್ಕೋತೀರಾ, ಪರಾಕ್ರಮಶಾಲಿಗಳಾಗ್ತೀರಾ. ಸ್ಪೋರ್ಟ್ಸಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಮತ್ತು ಕಲಾ ಕ್ಷೇತ್ರಗಳಲ್ಲಿ ತುಂಬ ಅದ್ಭುತವಾದಂಥ ಯೋಗ ಇದೆ ತಿಂಗಳು. ಜೊತೆಗೆ ಯಾರ್ಯಾರು ಆರ್ಕಿಟೆಕ್ಟ್ ಓದಿದ್ದೀರಾ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯ ಪ್ರವರ್ಧಮಾನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವೈರತ್ವ ಬರ್ಬೋದು. ಬಂಧುಗಳಿಂದ ಉಪಕಾರಿ ಸಿಗುತ್ತೆ, ಯಾವುದೇ ಬಂಧುಗಳಿಂದ ನಿಮಗೆ ಬೇಸರ ಆಗಲ್ಲ. ಮನೆಯ ಯಜಮಾನನ ಸ್ಥಾನ ನಿಮಗೆ ಸಿಗುತ್ತೆ, ಅಂದರೆ ಅಷ್ಟು ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮ ಮೇಲೆ ಬೀಳುತ್ತೆ. ಇನ್ನು ಅತ್ಯುತ್ತಮ ಸುಖವನ್ನು ಪಡಿತೀರಾ, ಮೃಷ್ಟಾನ್ನ ಭೋಜನ, ಒಳ್ಳೆಯ ಸುಖ ನಿದ್ರೆ, ಸ್ವಲ್ಪ ಸ್ವಪ್ನ ತೊಂದರೆಗಳು ಅಂದರೆ
ಕನಸಲ್ಲಿ ಭಯ ಪಡುವಂಥದ್ದು, ಕೆಟ್ಟ ಕನಸು ಬರುವಂಥ ಸಾಧ್ಯತೆಗಳಿದೆ. ಸಾಧ್ಯವಾದಷ್ಟು ಹನುಮಂತನನ್ನು ದರ್ಶನ ಮಾಡುವಂಥದ್ದು, ಅಂದರೆ ರಾತ್ರಿ ಮಲಗೋಕ್ಕೆ ಮುಂಚೆ ಹನುಮಂತನ ಸ್ತೋತ್ರವನ್ನು ಹೇಳುವಂಥದ್ದು. ಇಲ್ಲಾಂದರೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೆ ಸ್ಮರಣೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯಪಿ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳಿಕೊಂಡು ರಾತ್ರಿ ಹನುಮಂತನ ದರ್ಶನ ಮಾಡಿಕೊಂಡು ಸಿಗುತ್ತೆ. ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹನುಮಾನ್ ಜಿ ಪಿಕ್ಚರ್ ಅಂತ ಹಾಕಿದ್ರೆ ನಿಮಗೆ ಒಳ್ಳೆ ಹನುಮಂತನ ದರ್ಶನ ಆಗುತ್ತೆ. ದರ್ಶನ ನೋಟ್ ಮಾಡ್ಕೊಳ್ಳಿ. ಇನ್ನು ಧನದ ಅಪೇಕ್ಷೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಶತ್ರುಗಳು ದೂರ ಆಗ್ತಾರೆ. ಏನಪ್ಪ ನಿಮಗೆ ಬಲಹೀನತೆ ಈ ತಿಂಗಳು ಅಂತಂದರೆ ಈ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ವಿಜಯ ಪ್ರಾಪ್ತಿ ಇದೆ. ಸಂಪತ್ತಿನ ಅನುಕೂಲಗಳು ನಿಮ್ಗೆ ಜಾಸ್ತಿ ಇದೆ. ಶತ್ರುಗಳು ನಿಮಗೆ ಯಾವುದೇ ತೊಂದರೆ ಮಾಡದೆ ಅವರೇ ಹಿಂಜರಿದು ಬಿಡ್ತಾರೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ ಫಲ, ಹಿತೈಷಿಗಳು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಬಂಧುಗಳು ಅಥವಾ ಬಂಧುಗಳನ್ನಕ್ಕಿಂತ ದಾಯಾದಿಗಳ ಕಲಹಗಳಿದ್ದರೆ ದೂರ ಆಗುತ್ತೆ. ಆಸ್ತಿ ವಿಚಾರ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದು ಹಂತಕ್ಕೆ ಮಾತುಕತೆ ಫಿನಿಶ್ ಆಗುತ್ತೆ. ದೈಹಿಕ ಸುಖ ಹೆಚ್ಚಾಗಿ ಧೈರ್ಯವಂತರಾಗಿ ಸಮೃದ್ಧ ಸಂಪತ್ತು, ಸರ್ಕಾರದಿಂದ ಸನ್ಮಾನ, ಅಂತಸ್ತು, ಆಶಯ, ಶುಭ ಸಂಪರ್ಕ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ಸಾಧ್ಯವಾದಷ್ಟು ನೀವು ಒಂದು ಸ್ವಲ್ಪ ಶಿವನನ್ನು ಆರಾಧನೆ ಮಾಡೋದು, ಪ್ರತಿ ಸೋಮವಾರ ಹಾಲಭಿಷೇಕ, ಈಶ್ವರನಿಗೆ ಹಾಲಭಿಷೇಕ ಮಾಡಿಸುವಂಥದ್ದು ಭಾಳ ಉತ್ತಮ ಈ ತಿಂಗಳು. ಬೇರೆ ಏನು ದೊಡ್ಡ ಪರಿಹಾರಗಳ ಅವಶ್ಯಕತೆ ಇಲ್ಲ. ಜೊತೆಗೆ ಕೆಲವೊಮ್ಮೆ ನಿಮಗೆ ಕೆಟ್ಟ ದಾರಿಗೆ ಹೋಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಕೈಗೆ ತೊಗೊಳ್ಬೇಡಿ. ಸೈನ್ಯದಲ್ಲಿರುವಂಥವರು, ಸೈನಿಕರು, ಸೇನಾಧಿಪತಿಗಳು, ಆರಕ್ಷಕರು, ಪೊಲೀಸರು, ಡಿಫೆನ್ಸ್ ರಿಲೇಟೆಡ್ಡು, ಆಮೇಲೆ ಜರ್ನಲಿಸಮ್ಮು, ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಿಮಗೆ ಇದು ಸೋಷಿಯಲ್ ಮೀಡಿಯಾ, ಆಮೇಲೆ ಟಿ ವಿ ಮೀಡಿಯಾ, ಈ ಥರ ಮೀಡಿಯಾದಲ್ಲಿ ವಿಚಾರದಲ್ಲಿ ಅನುಕೂಲಗಳು. ಸ್ಥಿರಾಸ್ತಿ ಲಭ್ಯತೆ ಆಗುವ ಸಾಧ್ಯತೆಗಳು ಪ್ರಯತ್ನ ಪಟ್ಟರೆ ನಿಮ್ಗೆ ತುಂಬ ಚೆನ್ನಾಗಿದೆ. ನಿಮ್ಮ ಕೋಪನೇ ಈ ತಿಂಗಳು ನಿಮ್ಗೆ ಸ್ವಲ್ಪ ಹಾಳು ಮಾಡುತ್ತೆ. ಕೋಪ ಜಾಸ್ತಿ ಪಡಬೇಡಿ. ಆದಷ್ಟು ತಾಳ್ಮೆ ಅನ್ನುವಂಥದ್ದು ನಿಮಗಿರಲಿ. ಜೊತೆಗೆ ಗೌರವ ನಿಮಗೆ ಸಿಗುತ್ತೆ. ಧಾರಾಳಿ ಆಗಬೇಡಿ. ಊಟ ಯಾರಿಗಾದ್ರೂ ಅನ್ನದಾನ ಮಾಡ್ತೀರಿ ಅಂದರೆ ಧಾರಾಳಿ ಆಗಿ, ಯಾರಿಗಾದ್ರೂ ಸಹಾಯ ಮಾಡ್ತೀನಿ ಧಾರಾಳಿ ಮಾಡಿ. ಸುಮ್ಮನೆ ವೇಸ್ಟ್ ಖರ್ಚಲ್ಲಿ ಧಾರಾಳಿ ಆಗಬೇಡಿ. ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ವೃದ್ಧಿ ಆಗುತ್ತೆ. ಶತ್ರುವಿನ ಕಾಟಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಕನ್ಯಾ ರಾಶಿಯವರು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮ ಸ್ಥಾನ ಇದೆ. ನೀವೇನಾದರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದೆ, ಕಾಂಪಿಟೇಟಿವ್, UPSC ಆ ಥರದ್ದು ಗೌರ್ಮೆಂಟ್ ರಿಲೇಟೆಡ್ ಜಾಬು ಎಕ್ಸಾಮ್ಸ್ ಅದನ್ನಿದ್ರೆ ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ. ಅಪ್ ಟು SSLC, ಅಪ್ ಟು ಸಿಂಗಲ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ನು, PhD, ಪೋಸ್ಟ್ ಡಾಟು ಈ ಥರ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡುವಂಥವ್ರು, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥವ್ರಿಗೂ ಕೂಡ ಉತ್ತಮ ಅನುಕೂಲಗಳೇ ಪ್ರಾಪ್ತಿಯಾಗ್ತಾ ಇದೆ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಫಲ ಅಂತೂ ಖಂಡಿತ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ರೈತರಿಗೆ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗಂತೂ ಲಾಭಸ್ಥಾನದಲ್ಲಿ ಕುಜಾರದ್ರಿಂದ ಮೀಡಿಯೇಟರ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸಿವಿಲ್ ಕಾಂಟ್ರಾಕ್ಟ್ ಮಾಡುವಂಥವ್ರು, ಮೇಸ್ತ್ರಿಗಳು, ಮತ್ತು ಮನೆ ಕಟ್ಟುವಂಥವ್ರು, ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡುವಂಥ ವ್ಯಾಪಾರ ಮಾಡುವಂಥವ್ರು, ಈ ಥರದ್ದು ಯಾವ್ದಿದೆಯೋ ನಿಮಗೆ ಅದೆಲ್ಲದರಲ್ಲೂ ಕೂಡ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಆಗೋದಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಾತ್ರ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಜೀವನದಲ್ಲಿ ಈ ತಿಂಗಳನ್ನ ಉಪಯೋಗಿಸ್ಕೊಂಡ್ರೆ ಗುರು ಚೆನ್ನಾಗಿರೋದ್ರಿಂದ ಅತ್ಯಂತ ಉತ್ತಮ ಫಲ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆಯ ಸ್ಥಾನಮಾನ, ಅಧಿಕಾರ ಸಿಗುವಂಥ ಸ್ಥಾನಗಳಿರುತ್ತೆ. ಅದು ಕೂಡ ನಿಮಗೆ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಫಲ ಸಿಗುತ್ತೆ. ಮನೆಯನ್ನು ಸಿಂಗಾರ ಮಾಡ್ತೀರಾ, ಸ್ವಲ್ಪ ದುಡ್ಡು ವ್ಯಯ ಮಾಡ್ತೀರಾ. ವಾಹನ ಖರೀದಿ ಮಾಡುವಂಥ ಯೋಗ ಇದೆ. ವಿವಾಹ ಇತ್ಯಾದಿ ವಿಚಾರದಲ್ಲಿ ಸ್ವಲ್ಪ ಈ ತಿಂಗಳು ಅನುಕೂಲಗಳೇ ಆಗುತ್ತೆ ಬಿಟ್ಟರೆ ಅನಾನುಕೂಲಗಳಿಲ್ಲ. ಸಾಧ್ಯವಾದರೆ ಈ ತಿಂಗಳು ನಿಮಗೆ ಹುಡುಗಿ ಸೆಟ್ ಆಗೋದು ಅಥವಾ ಹುಡುಗ ಸೆಟ್ ಆಗೋದು, ಡೇಟ್ ಫಿಕ್ಸ್ ಆಗೋದು, ಎಂಗೇಜ್ಮೆಂಟ್ ಆಗೋದು, ಮದುವೆಗೆ ಚೌಲ್ಟ್ರಿ ಹುಡುಕೋದು, ಈ ಥರದ್ದೇನಾದರೂ ಒಳ್ಳೆ ಸಮಾರಂಭಗಳಿಗೆ ಬೇಕಾದಂಥ ಅನುಕೂಲ. ಸಂತಾನಕ್ಕೆ ಮಾತ್ರ ಏನೂ ತೊಂದರೆ ಇಲ್ಲ. ಖಂಡಿತ ಈ ತಿಂಗಳು ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ. ಆಮೇಲೆ ನೀವು ಉದ್ಯೋಗದ ಬದಲಾವಣೆ ಮಾಡಬೇಕು ಅಂದರೆ ಇದು ಕರೆಕ್ಟ್ ತಿಂಗಳು ಅಲ್ಲ, ಸಂಧಿಕಾಲ ಇನ್ನೂ ಮುಗಿದಿಲ್ಲ. ಹಾಗಾಗಿ ಈ ತಿಂಗಳು ಉದ್ಯೋಗ ಬದಲಾವಣೆ ಬೇಡ. ಸ್ವಲ್ಪ ಈ ತಿಂಗಳು ಮುಗಿದೋಗ್ಲಿ, ಏಪ್ರಿಲ್ ತಿಂಗಳು ಮುಗಿದೋದ್ಮೇಲೆ ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ಬೋದು. ಸ್ವಂತ ವ್ಯವಹಾರ ಪ್ರಾರಂಭ ಮಾಡೋರು ಕೂಡ ಒಂದು ಸ್ವಲ್ಪ ವಿಳಂಬ ಮಾಡಿ. ಈಗಾಗಲೇ ಮಾಡ್ತಾರೆ ವ್ಯವಹಾರ ನಡೆಸ್ಕೊಂಡು ಹೋಗಿ. ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಈಗ ಶುರು ಮಾಡಬೇಕು ಅನ್ನೋರು ಒಂದು ಸ್ವಲ್ಪ ವಿಳಂಬ ಮಾಡೋದು ಒಳ್ಳೆಯದು. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಶನಿ ಪ್ರಭಾವ, ಶನಿ ಸ್ಥಾನ ಅದೆಲ್ಲ ನೋಡಿಕೊಂಡು ಒಂದು ಡಿಸಿಷನ್ಗೆ ಬನ್ನಿ. ಅದು ತುಂಬ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕಲುಷಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಡಿ. ಕಲುಷಿತವಾದಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ಈ ತಿಂಗಳು ಹಾಸ್ಪಿಟಲೈಸ್ ಆಗಿ, ಆರೋಗ್ಯದಲ್ಲಿ ತೊಂದರೆ ಆಗಿ, ವಾತ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿ, ಗ್ಯಾಸ್ಟ್ರಿಕ್ ಇಶ್ಯೂಸು, ಮೋಷನ್ ಪ್ರಾಬ್ಲಮ್ಸ್ ಇದೆಲ್ಲ ಬರುವ ಸಾಧ್ಯತೆಗಳಿರುತ್ತೆ. ಆ ಥರದ್ದು ಮಾಡ್ಕೊಳ್ಬೇಡಿ. ಸಾಧ್ಯವಾದಷ್ಟು ಆರೋಗ್ಯವಾಗಿರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ. ಸಾಧ್ಯವಾದಷ್ಟು ಬೇಗ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ನಿವೃತ್ತ ಜ್ಯೋತಿಷರ ಹತ್ರ ಭೇಟಿ ಮಾಡಿ. ಏನಾದರೂ ಪರಿಹಾರಗಳಿದ್ದರೆ ಪರಿಹಾರ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಉತ್ತಮವಾದ ಫಲವನ್ನು ನಿರೀಕ್ಷಿಸ್ಬೋದು.
ಈಗ ಮಾರ್ಚ್ ತಿಂಗಳಲ್ಲೇ ನಾನು ಈ ವಿಡಿಯೋ ಬೇಗ ಹಾಕ್ತಾ ಇದ್ದೀನಿ, ಯಾಕೆಂದರೆ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ನಾನೊಂದು 1 ಲಕ್ಷ ಸಹಕಾರದ ಮಹಾಯಾಗ ಮಾಡ್ತಾ ಇದ್ದೀನಿ. ಅತ್ತಿಬೆಲೆ ಚಂದಾಪುರ ಮಧ್ಯದಲ್ಲಿ ಈ ಒಂದು ವಿಶೇಷವಾದ ಯಾಗ ಮಾಡ್ತಾ ಇದ್ದೀನಿ. ಮ್ಯಾಪು ಮತ್ತು ಲೊಕೇಶನ್ ಎಲ್ಲ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮೊದಲನೇ ಕಮೆಂಟಲ್ಲೇ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಯಜ್ಞದ ಫಲವನ್ನು ಪಡ್ಕೊಂಡು ಊಟ ಮಾಡಿಕೊಂಡು ನೀವು ಹೋಗಬೇಕು. ಪೂಜೆಗೆ ದುಡ್ಡು ಪೇ ಮಾಡಿದವರೇ ಬರಬೇಕು ಅಂತೇನಿಲ್ಲ, ಆ ಥರ ಖಂಡಿತ ಯೋಚನೆ ಇಲ್ಲ. ದುಡ್ಡು ಪೇ ಮಾಡದೇ ಇರೋರು ಕೂಡ ನೀವು ಬರ್ಬೋದು. ನಿಮಗೆ ಕುದುರೆ ಲಾಳ ಪ್ರಸಾದ ಬೇಕು, ಮನೆಗೆ ಸಂಕಲ್ಪ ಆಗಬೇಕು ಈ ಮಹಾಯಾಗಕ್ಕೆ ಅಂದರೆ 431 ರೂಪಾಯಿ ನೀವು ಪೇ ಮಾಡಿ nityasaurbhagya.in ಅಂತ ವೆಬ್ಸೈಟಲ್ಲಿ ಅದರಲ್ಲಿ ನೀವು ಅಪ್ಲೋಡ್ ಮಾಡಿ ರಿಜಿಸ್ಟರ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡು ಫಾರ್ಮ್ ಫಿಲಪ್ ಮಾಡಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಎಲ್ಲ ಹಾಕಿದ್ರೆ ನಮಗದು ಪ್ರಿಂಟೌಟ್ ಬರುತ್ತೆ. ನಾವು ಸಂಕಲ್ಪ ಮಾಡಿ ಕುದುರೆ ಲಾಳ ಪ್ರಸಾದವಾಗಿ ಕಳಿಸ್ಕೊಡ್ತೀವಿ. ಇಲ್ಲ ನಮಗೇನು ಪ್ರಸಾದ ಏನು ಬೇಡ, ನಾವು ಕ್ಷೇತ್ರಕ್ಕೆ ಬರ್ತೀವಿ ದರ್ಶನ ಮಾಡ್ತೀವಿ ಅಂತಂದರೆ ಧಾರಾಳವಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ನೀವು ಒಬ್ಬರೇ ಬರೋದಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರು ಕರ್ಕೊಂಬನ್ನಿ, ಸ್ನೇಹಿತರು ಕರ್ಕೊಂಬನ್ನಿ, ಕುಟುಂಬ ಪರಿವಾರ ಸಮೇತವಾಗಿ ಬಂದು ಆ ಸ್ವಾಮಿ ಯಜ್ಞದಲ್ಲಿ ಪಾಲ್ಗೊಂಡು ಆ ಸ್ವಾಮಿಗೆ ನಿಮ್ಮ ಒಂದು ಪ್ರೀತಿಯನ್ನು ತೋರಿಸಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಡೆದಾಡುವ ಬಸವಣ್ಣನೂ ಅಲ್ಲೇ ಇದೆ, ಅವ್ರ ಹತ್ರ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಭಗವಂತನ ಆಶೀರ್ವಾದ ನಿಮಗೆ ಖಂಡಿತ ತೃಪ್ತಿಯಾಗಿ ಸಿಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.